ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿ ಶ್ರೀ ಗುರುದೇವರ ಸಂಕ್ರಮಣ ಸಂಭ್ರಮಾಚರಣೆಯನ್ನು ಪ್ರಣವ ಧ್ವಜಾರೋಹಣ ಮೂಲಕ ಚಾಲನೆ ನೀಡಿದ ಪರಮ ಪೂಜ್ಯ ಶ್ರೀಗಳು. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಳಟಿ ತಾಲೂಕಿನ ರಬಕವಿ ನಗರದ ಶ್ರೀ ಗುರುದೇವ ಬ್ರಹ್ಮ ಆನಂದಾಶ್ರಮದಲ್ಲಿ ಶ್ರೀ ಗುರುದೇವರ ಬ್ರಹ್ಮ ಆನಂದ ಶಿವಯೋಗಿಗಳ 160ನೇ ಹಾಗೂ ಪರಮ ಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ 82ನೇ ಜಯಂತಿ ಮಹೋತ್ಸವ ಹಾಗೂ ಮಕರ ಸಂಕ್ರಮಣ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀಗಳು ಮತ್ತು ಶ್ರೀ ಶಿವಜಾ ತುಂಬಿ ಪ್ರಣವ ಧ್ವಜಾರೋಹಣ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 1ರಿಂದ ಜನವರಿ 14ರವರೆಗೆ ಜರುಗಲಿದೆ ಮತ್ತು ಪ್ರತಿದಿನ ಸಾಯಂಕಾಲ 6:30 7 ಗಂಟೆವರೆಗೆ ವಿಶೇಷ ಪ್ರವಚನ ಮತ್ತು ಮಹಾಮಹಿಮೆ ಗರಗದ ಮಡಿವಾಳೇಶ್ವರ ಜೀವನ ಚರಿತ್ರೆಯನ್ನು ಪೂಜ್ಯ ಶ್ರೀ ಸಿದ್ಧಾರೂಢ ಶರಣರು ಸವಿಸ್ತಾರವಾಗಿ ವಿವರಿಸುತ್ತಾರೆ. ದಿನಾಂಕ 14ರಂದು ಮುಂಜಾನೆ ಶ್ರೀ ಗುರುದೇವ ಬ್ರಹ್ಮ ಆನಂದ ಶಿವಯೋಗಿಗಳ ಕರ್ತೃ ಗದ್ದಿಗೆಗೆ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಹಾಮಂಗಳಾರತಿ, ನಂತರ 9 ಗಂಟೆಗೆ ಪೂಜ್ಯರ ಉಪದೇಶಾಮೃತ ಹಾಗೂ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ತುಲಾಭಾರ, ಪೀಠಾರೋಹಣ, ಕಿರೀಟ ಪೂಜೆ ಹಾಗೂ ಗುರುವಂದನೆ ಸಲ್ಲಿಸುವುದು. ಮಕರ ಸಂಕ್ರಮಿತ್ಯ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗಂಗಾ ಪೂಜೆ, ಬ್ರಹ್ಮ ಆನಂದ ಶ್ರೀ ಗುರುದೇವರ ತೀರ್ಥ ಪ್ರೋಕ್ಷಣೆ, ಎಳ್ಳು ಬೆಲ್ಲ ವಿನಿಮಯ ನಂತರ ಮಹಾಪ್ರಸಾದ ಜರುಗುವುದು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀಗಳ ಆಶೀರ್ವಚನ ಕೇಳಿ ಪುನೀತರಾಗಬೇಕು ವಿನಂತಿ ಎಂದು ಪೂಜ್ಯ ಶ್ರೀಗಳು ಹಾಗೂ ಬ್ರಹ್ಮ ಆನಂದಾಶ್ರಮ ಅಧ್ಯಕ್ಷರು ಸದಸ್ಯರು ಭಕ್ತರು ಹೇಳಿದರು. ವರದಿ ಸಂಗಪ್ಪ ಪಿಚ್ಚತಿರಿಗೆ ರಬಕವಿಬೆಳಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಧಾರಾವಾಹಿಕವಾಗಿ ಸಾಹಿತ್ಯದ ಚರಿತ್ರೆ ಮಹಿಮೆ ಅನ್ನತಕ್ಕಂಥದ್ದು ಕಿತ್ತೂರು ಸಂಸ್ಥಾನದ ಮಹಾಮಹಿಮ ಗರಗದ ಗುರು ಮಡಿವಾಳೇಶ್ವರರು ಮಹಿಮೆ ಅಂದ್ರೆ ಈ ಲೋಕದೊಳಗೆ ತೋರಿರ್ತಕ್ಕಂಥ ಲೀಲೆಗಳು, ಅದು ಅವರ ಪ್ರಯತ್ನಪೂರ್ವಕ ಮಾಡಿದ್ದು ಅಲ್ಲ. ಜನರಿಂದ ಹೊಗಳಿಕೆಯನ್ನು ಪಡಿಬೇಕು ಅಂತಿಲ್ಲ. ಸಹಜ ಸೂರ್ಯೋದಯ ಆದಾಗ ಕಮಲ ಹೆಂಗೆ ಅರಳತೈತಿ, ಕೆಸರು ಹೆಂಗೆ ಒಣಗತೈತಿ, ಈ ಲೋಕದ ವ್ಯವಹಾರಗಳೆಲ್ಲ ಹೆಂಗೆ ಪ್ರಾರಂಭ ಆಕ್ಕವು, ಸಮಸ್ತ ಜೀವಕೋಟಿಗೂ ಸೂರ್ಯನಿಂದ ತೇಜಸ್ಸು ಓಜಸ್ಸು ಹರಿದು ಬರ್ತಿರ್ತೈತಿ, ಬೆಳಿತಾವು. ಸಹಜವಾಗಿ ಸೂರ್ಯನ ಮಹಿಮೆ ಹೆಂಗೆ ಈ ಲೋಕದ ವ್ಯವಹಾರಕ್ಕೆ ಕಾರಣ ಆಗೈತು, ಹಂಗೆ ಮಹಾತ್ಮರ ಮಹಿಮಾ ಅಂದ್ರೆ ಅವರ ಸನ್ನಿಧಾನದೊಳಗೆ ಸಹಜವಾಗಿ ಗಡಿಸಿರ್ತಕ್ಕಂತಹ ಪ್ರಸಂಗಗಳು ಅವು. ಅವರು ಮಾಡಬೇಕಂತೂ ಅಲ್ಲ, ಲೋಕದವರಿಂದ ಶಬಾಷಿಗಿರಿ ತಗೋಬೇಕಂತೂ ಅಲ್ಲ. ಮಹಾತ್ಮರ ಮಹಿಮೆಯನ್ನು ನಾವು ಕೇಳಬೇಕು, ಹೇಳಬೇಕು. ಶರಣರಂ ನೆನೆವುದೇ ಘನಮುಕ್ತಿ ಪದಂ ಶಿವಾಧವ ಅಂತ ಮಗ್ಗಿ ಮಾಯಿದೇವರು ಹೇಳ್ಕೊಂಡು ಬರುವಂಥವರಾದರು. ಇತಿಹಾಸವನ್ನು, ಮಹಾನುಭಾವರ ಜೀವನವನ್ನು, ಮಹಾತ್ಮರ ಆದರ್ಶವನ್ನು ಕೇಳಬೇಕು ನಾವು. ಅದಕ್ಕೆ ಇತಿಹಾಸ, ಚರಿತ್ರೆ, ಪುರಾಣ ಅಂತ ಕರ್ಕೊಂಡು ಬರುವಂಥವ್ರ ಅಕ್ಕರು. ಪುರಾಣಾದಿಗಳು ಏನು ಮಾಡ್ತಾವು ಅಂದ್ರೆ ಪುರಾಣಿ ನಯತಿ ಇತಿ ಪುರಾಣಂ, ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾವು. ನಾವು ಏನು ಮಾಡಿ ಮುಂದಕ್ಕೆ ಬರ್ಲತ್ತ ಕೂತದ್ವಿ, ಮತ್ತು ನೀ ಹಿಂದಕ್ಕೆ ಕರ್ಕೊಂಡು ಹೋಗೋ ಸುದ್ದಿ ಹೇಳಕ್ಕೆ ಬಂದೇನಪ್ಪ ಅಂದೇರಿ ನೀವು. ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಂದ ಜನವರಿ 14ರವರೆಗೂ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿದ್ವಿ. ಹೋದ ವರ್ಷ 12 ವರ್ಷದ ಕಾರ್ಯಕ್ರಮ, ನೂತನ ಆಶ್ರಮದ ಉದ್ಘಾಟನಾ, ಈ ಎಲ್ಲ ವಿಷಯದ ಚರಿತ್ರೆ ಬಗ್ಗೆ ನಾವು ನೀವೇನು ಕೇಳಿಲ್ಲ. ಹೊಸ ವಿಷಯ, ಹೊಸ ವಿಚಾರ, ನಾವೆಲ್ಲರೂ ಅದನ್ನು ಕೇಳೋಣ, ಕಿವಿಯಾಗಿ ಕೇಳೋಣ, ಮನದಲ್ಲಿಟ್ಟುಕೊಳ್ಳೋಣ. ಜೀವನದಲ್ಲಿ ಏನೇನು ಒಳ್ಳೆ ಮಾತುಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯದನೋ ಅದನ್ನ ಅಳವಡಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನ ಹೇಳುತ್ತಾ